ಮುಲ್ದೆ ಮುಲ್ದೈ ತರುತ್ತಾಗ ಐ ತರುತ್ತ ಮುನಿಪತಿ ಬಂಧುರದ ಓಲೆಯ ಈಕ್ಷಿಸುತ್ತಾಗ ಕೋಮಲೆಯ ನೀಕ್ಷಿಸುತ್ತ ಎಂದದ ಅರರಿ 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 ಯಾರಿ ಬಳಿಲುತ್ತ ಬೆಳಗಿ ಯಾರಿಗಳು ಯಾರಿ ಒಳ ಯಾರಿ ದೃಷ್ಟಿ ಚಲಿಸಿ ನಿಲ್ಲಿಸಿ ನೋಡುವಳು ಕತ್ತು ನೋಡುವಳು ಕತ್ತು ಲಲಿತಾ ಲಲಿತಾ ಹಸ್ತಗಳ ಲಲಿತಾ ಹಸ್ತಗಳ ಮತ್ತೆ ನೆಲಗೀಚುತ್ತ ನಗುವಳು ಬಾಲೆ ನೆಲಗೀಚುತ್ತ ನಗುವಳು ಬಾಲೆ ಮತ್ತೆ ನೆಲಗೀಚುತ್ತ ನಗುವಳು ಬಾಲೆ ನಾನು ಇಷ್ಟು ಸಮಯ ಆಯ್ತು ಈ ಪ್ರದೇಶದಲ್ಲಿ ಸುತ್ತುವರುದು, ನಾನು ಇಷ್ಟರವರೆಗೆ ನೋಡ್ಲಿಲ್ಲ ಅಂತ. ಎಂಥ ಸೌಂದರ್ಯ, ಎಂತಹ ಆನಂದ, ಎಂತದಿದು ನಮಗೂ ಈ ಮರವೇ ಹೆತ್ತದ್ದ ಅಂತ ಅವಳನ್ನು. ಆ ಮರದ ಒಂದು ಸೌಭಾಗ್ಯವೇ, ಆ ಮರ ಯಾವ ಜನ್ಮದಲ್ಲಿ ಮಾಡಿದಂತಹ ಪುಣ್ಯವೋ ಏನು. ಆ ಮರಕ್ಕೆ ಒರಗಿ ಮರವನ್ನು ಅಪ್ಪಿ ಆ ಜಾಗದಲ್ಲಿ ನಾನು ಇರ್ತಿದ್ರೆ, ಅಯ್ಯೋ ಕೇವಲ ಸ್ವಪ್ನದಲ್ಲಿ ಮಂಡಿಗೆ ಬೀಳುವುದು ಮಾತ್ರ ನಾನು. ಎಂತ ಚಂದ, ಎಂತ ಚಂದ. ಮೇಲಿಂದ ಕೆಳಗೆ, ಕೆಳಗಿನಿಂದ ಮೇಲೆ ನೋಡಿದ್ರೆ ಉಂಗುರ ಹಾಕಿ ಉಂಗುರ ತೆಗಿಬಹುದು, ಅಂತಹ ಸರ್ವಾಂಗ ಸುಂದರಿ. ನೋಡಿದಿರಾ ಕಣ್ಣು, ಜಿಂಕೆ ಕಣ್ಣು, ಜಿಂಕೆ ಕಣ್ಣು. ಹೌದಾ? ಆಚೆ ಈಚೆ ಈಚೆ ಆಚೆ ಆಚೆ ಈಚೆ ನೋಡ್ತಾಳೆ. ಆದ್ರೆ ಒಮ್ಮೊಮ್ಮೆ ಮಧ್ಯದಲ್ಲಿ ನಿಲ್ಲಿಸ್ತಾಳೆ, ನನ್ನನ್ನು ಕತ್ತು ಕತ್ತು ನೋಡ್ತಾಳೆ. ಚಲಿಸಿ ನಿಲ್ಲಿಸಿ ಚಲಿಸಿ ನಿಲ್ಲಿಸಿ ಕತ್ತು ನೋಡುವಳಿಕೆ. ನೋಡಿ, ಬೆರಳ ತುದಿಯಲ್ಲಿ ಏನೋ ಒಂದು ಪ್ರೇಮದ ಓಲೆಯನ್ನು ಬರಿತಾ ಇದ್ದಾಳೆ ಕಾಲಬೆರಳ ತುದಿಯಿಂದ. ನೆಲಗೀಚುವುದಲ್ಲ, ಅದು ಪ್ರಾಯಕ್ಕೆ ಬಂದ ಹೆಣ್ಮಕ್ಕಳು ನೋಡುವವರಿಗೆ ಸೂಚನೆ ಕೊಡುವುದು, ಇದನ್ನು ಓದು, ಇದನ್ನು ಓದು ಅಂತ. ನೋಡಿದಿರಾ ಆ ನಳಿನ ಹಸ್ತಗಳನ್ನು ಮೇಲೆತ್ತುವಾಗ ಬಿತ್ತು 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 ಬಿತ್ತು. ಹಾವು ಹಾವು
ಎಂತ ಹಾವು? ಆವು ಆವು ಆವು. ಸುಬ್ರಾಯ ಸುಬ್ರಾಯ ಹೇ? ಪನ್ನಗವೇ. ಅದು ಸುಬ್ರಾಯ ಅಲ್ವಾ? ಹೇ ಸಣ್ಮುಖ ಸುಬ್ರಾಯ. ಪನ್ನಗ ಪನ್ನಗ ಪನ್ನಗವೇ. ಅದೇ ಪನ್ನಗವೇ. ಹಾವಿನಂತಹ ಜಡೆಯುಳ್ಳವಳು. ಓ ಯಾರಿವಳು? ಅವಳ ಮೂಗಿನ ತುದಿಯನ್ನು ನೋಡಿದ್ರೆ ನನಗೇನೋ ಒಂದು ಅನಿಸ್ತದೆ. ನಾನು ಮಾತಾಡಿಸಬಹುದಾ? ನಾನು ಇವಳನ್ನು ನೋಡಬಹುದಾ? ಇವಳಲ್ಲಿ ಏನಾದರೂ ವ್ಯವಹರಿಸಬಹುದಾ? ನಾನು ಯಾರು? ಪರಮಯೋಗೀಂದ್ರನಾಗಿ ನೋಡಿ ಸರ್ವ ಕೊರತೆ ಸ್ತ್ರೀಯರನ್ನು ದೃಷ್ಟಿಸಿ ನೋಡಿ ನೋಡಬಾರ್ದು ನೋಡಬಾರ್ದು. ಸರಿಗ ಮನವು ವಂಚಿಸುವುದಲ್ಲ ಮಿಕ್ಕ ನರನಿಗಿಂತವುದು ಶಂಕರ ಬಲ್ಲ ಶಿವನೇ ಬಲ್ಲ ಶಂಕರ ಬಲ್ಲ. ಜಿತೇಂದ್ರಿಯನಾದ ನಾನು, ಸಂಯಮಿಯಾದ ನಾನು, ವಿಕಲ್ಪಕ್ಕೆ ಒಳಗಾಗಬಾರದ ನಾನು ಇವಳನ್ನು ಕಾಣಬಹುದೇ? ಕಾಣಬಾರ್ದು 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 ಅಂತ ಇದ್ರೆ ಇವಳು ಕಂಡದ್ಯಾಕೆ ನನಗೆ? ಕಾಣಲೇಬಾರದು ಅಂತ ಇದ್ರೆ ನಮಗೆ ಕಣ್ಣು ಯಾಕೆ ಇರುವುದು? ಹೌದು. ಮಾತಾಡಲೇಬಾರದು ಅಂತ ಇದ್ರೆ ನಮಗೆ ನಾಲಿಗೆ ಯಾಕೆ ಇರುವುದು? ಹಾಗಾದ್ರೆ ಕಣ್ಣು, ನಾಲಿಗೆ, ಮೂಗು, ಕಿವಿ ಇತ್ಯಾದಿಗಳನ್ನೆಲ್ಲ ದೇವರು ಇನ್ನೂ ಕೊಟ್ಟಿದ್ದಾನೆ, ಇಟ್ಟಿದ್ದಾನೆ ಅಂತ ಆದ್ರೆ ಮಾತಾಡಬಹುದು. ಮಾತಾಡುವ ಹಾಗೆ ಮಾತಾಡಬಹುದು. ಮಾತಾಡುವವರಲ್ಲಿ ಮಾತಾಡಬಹುದು. ಮಾತಾಡ್ಲಿಕ್ಕೆ ಬರಸಿದ್ರೆ ಮಾತಾಡಬಹುದು. ನಾನು ಮಾತಾಡಿದ್ರೆ ತಪ್ಪುಂಟಾ? ಯಾಕೆ ತಪ್ಪಿಲ್ಲ? ಇದು ಕಾಡು. ಹೌದು. ಇವಳೊಬ್ಬಳು ಹೆಣ್ಣು. ಹೌದು. ಈ ಕಾಡು ಯಾರದ್ದು? ಕಾಡು ನಮ್ಮದ್ದು. ಯಾಕೆ? ಕರತಳದಲ್ಲಿ ಭಿಕ್ಷೆ, ಮರತಳದಲ್ಲಿ ನಮ್ಮದ್ದಾದಂತಹ ವಾಸ. ಈ ಕಾಡಿಗೆ ಈಕೆ ಬಂದಿದ್ದಾಳೆ ಅಂತಾದ್ರೆ ನಮ್ಮ ಮನೆ ಬಾಗಿಲಿಗೆ ಬಂದ ಹಾಗೆ ಅಲ್ವೇ? ಮನೆ ಬಾಗಿಲಿಗೆ ಬಂದವರನ್ನು ಯಾರಾದ್ರೂ ಮಾತಾಡಿಸದೇ ಇರ್ತಾರಾ? ಹಾಗಾಗಿ ಒಂದು ಸೌಜನ್ಯ ಪೂರ್ವಕವಾಗಿ ಒಂದು ಮಾತಾಡಿಸುವ. ಮಾತಾಡ್ಲಿಕ್ಕೆ ಎಲ್ಲಿಂದ ಪ್ರಾರಂಭ ಮಾಡುದು? ಎಲ್ಲಿಂದ? ಎಲ್ಲಿಂದ? ಇಲ್ಲಿಂದಲೇ. ಹೇಗೆ ಅಂತ ಮಾತಾಡುವುದು? ಅದು ಗೊತ್ತಿಲ್ಲ. ಇವಳ ಹೆಸರು ನನಗೆ ಗೊತ್ತಿಲ್ಲ. ಇವಳಿಗೆ ಹೆಸರು ಹೇಗೆ ಇಡುವುದಪ್ಪ? ಬೇಡ, ಹೆಸರು ಬೇಡ, ಹೆಸರು ಬೇಡ. ಇವಳು ಹೆಣ್ಣು ಹೌದಲ್ಲ? ಖಂಡಿತ. ಹಾಗಾಗಿ ಮದುವೆಯಾಗದೇ ಇರುವಂತಹ ಯುವತಿ. ಯುವತಿ ಅಂತ ಹೇಳಿದ್ರೆ ಒಂದು ಕನ್ಯೆ. ಕನ್ಯೆ 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 ಕನ್ಯೆ. ಕನ್ಯೆ ಕನ್ನೆದು ಗುಣ ತುಂಬನೆ ಬೇಡಾರೆನ್ನುದ ಮೋಹಲ್ಲೇ ಯಾರೇ?
ನಿಮ್ಮ ದಂಡ ದಂಡ ಅಡ್ಡ ಬಿದ್ದಿದೆ. ಕೃಷ್ಣಾಜಿನ ಮುಟ್ಟಾಡ ಮುಟ್ಟಾಡ ಮುಟ್ಬೇಡ. ನಿಮ್ಮ ದಂಡ ಅದು ನನ್ನದೇ ದಂಡ. ಅದೇ ನೀವು ಮುಟ್ಬೇಡ. ನೀವು ಮುಟ್ಟಿದ್ಯಾ? ಮುಟ್ಲಿಕ್ಕೆ ಪ್ರಯತ್ನಿಸಿದೆ. ಕೈ ತಾಗಿತಾ? ಇಲ್ಲಪ್ಪ, ತಾಗ್ಲಿಲ್ಲವಾ? ದಂಡ ನೀನು ಇಷ್ಟು ವೇಗದಲ್ಲಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ಇದು ಕನ್ನೆ ಕನ್ನೆ ಅಲ್ಲ 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 ಇದು ಯಾವುದು? ಕನ್ನೆ ಕನ್ಯೆ. ಸುಗುಣ ಸಂಪನ್ನೆ. ಯಾರು? ನೀನೆ ನೀನೆ ನಾನೇ. ನೀನೆ. ಆಹಾ, ಓಹೋ, ನಿನ್ನ ಸಂಪತ್ತನ್ನು ನೋಡಿದ್ರೆ ಸ್ವಲ್ಪ ಎದೆಯಲ್ಲಿ ಉಂಟು, ಸ್ವಲ್ಪ ಸೊಂಟದಲ್ಲಿ ಉಂಟು, ಸ್ವಲ್ಪ ಕೊರಳಲ್ಲಿ ಉಂಟು, ಸ್ವಲ್ಪ ಅಲ್ಲಲ್ಲಿ ಉಂಟು. ಹಾಗಾಗಿ ಸಂಪನ್ನೆ ಮೋಹನ್ನೇ. ಇದು ಯಾವುದು? ನೀನು ನೀನು ನಾನು. ನೀನು ಮೇಲಿಂದ ಬಿದ್ದೆಯ? ಮಳೆ ಹನಿಯ? ಕೆಳಗಿನಿಂದ ಎದ್ದೆಯ? ಎಂತದದ್ದು? ಸಸಿಯ? ಕೆಲವು ಸಲ ಈ ಮಳೆ ಬರ್ಲಿಕ್ಕೆ ಆಗುವಾಗ ಕೆಲವು ನೆಲದಿಂದ ಹೇಳ್ತವೆ ನೋಡು, ಮಣ್ಣಿನ ಮಕ್ಕಳು ಅಂತ. ಕಾಣಿಸ್ತೇನೆ ನಾನು. ಬಹಳ ಚಂದ. ಬೊಂಬೆ ಬೊಂಬೆ. ನೀನು? ನಾನು ಆರಂಬೆ ಆರಂಭೆ. ಆರಂಬೆ. ಛೇ, ರಂಬೆಯನ್ನು ತಂದು ನಿನ್ನ ಕಿರು ಬೆರಳಿಗೆ ಕಟ್ಟಬೇಕು. ನಡೆಯುವುದು ಹೇಗೆ ನಾನು? ಹಾಗಲ್ಲ ಹೇಳಿ. ಮತ್ತೆ ಹೇಗೆ? ಒಂದು ಹೋಲಿಕೆ ಹೋಲಿಕೆ ಹೋಲಿಕೆ. ಯಾರಲ್ಲಾದ್ರೂ ಮಾತಾಡುವಾಗ ಒಂದು ಹೊಡಿಗೆ ಕೊಡಬೇಕು ಅಂತ ಉಂಟು. ಹೋಲಿಕೆ ಹೋಲಿಕೆ ಹೋಲಿಕೆ. ಹೋಳಿಗೆ ಅಂತ ಹೇಳಿದ್ರೆ ಹೋಳಿಗೆ ಅಲ್ಲ, ಹೋಳಿಗೆ ಅಲ್ಲ, ಹೋಲಿಕೆ. ನಿನ್ನ ಮೂಗಿನ ತುದಿ ನೋಡುವಾಗ ಮೂಗಿನ ತುದಿಯಲ್ಲಿ ಬೆವರು ಬೆವರು ಬೆವರು. ಅದು ಯಾಕೆ ಬರ್ತದೆ ಗೊತ್ತುಂಟಾ? ಯಾಕೆ? ಅದು ಗಂಡಸರನ್ನು ನೋಡುವಾಗ ಮೂಗಿನ ತುದಿ ಬೆವರಿತು ಅಂತಾದ್ರೆ ಅವರಿಗೆ ಏನೋ ಒಳಗಿಂದ ಒಳಗೆ ಎಂತದ್ದು ಆಗ್ತಾ ಉಂಟು ಅಂತ ಲೆಕ್ಕ. ನಿನಗೆ ನಿನಗೆ ಅಪ್ಪ ಇದ್ದಾರಾ? ಇದ್ರೆ ಅಲ್ಲ ಕೇಳಿದ್ ನಾನು. ನಿನ್ನ ಅಮ್ಮನಿಗೆ ಎಷ್ಟು ಜನ? ಬೇಡದೆಲ್ಲ ಹೇಳ್ಬೇಡ ನೀವು. ಮತ್ತೆ ಹಾಗೆ ಹೇಳೋದು. ಏನ್ ಹೇಳಿದೆ? ಅಮ್ಮನಿಗೆ ಎಷ್ಟು ಜನ ಅಂತ ಕೇಳಿದ್ರೆ? ನಿನ್ನ ಅಮ್ಮನಿಗೆ ನೀವು ಮಕ್ಕಳೆಷ್ಟು ಅಂತ? ಹಾಗೆ ಹೇಳಬೇಕು. ಮಕ್ಕಳೆಷ್ಟು ಅಂತ? ಅದರಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು? ನಿನಗೆ ಅಕ್ಕಂದಿರಿದ್ದಾರಾ? ಅವರಿಗೆ ಮದುವೆ ಆಗಿದ? ಆಗದೇ ಇದ್ರೆ ಆಗುವ ಯೋಚನೆ ಉಂಟಾ? ಅಂದ್ರೆ ನಿನ್ನ ತಂಗಿಯಂದಿರಿಗೆ ಆಗಿದ? ಆಗದಿದ್ರೆ ಆಗದಿದ್ರೆ ಆಗ್ತಾರ ಅವರು? ಅಲ್ಲ ಸನ್ಯಾಸಿಗಳಾಗ್ತಾರ? ಇದು ನಿನ್ನ ಅಮ್ಮ ಯಾರವಳು? ನಿನ್ನನ್ನು ಪೆತ್ತ? ಹೆತ್ತ ಹೆತ್ತ ನಿನ್ನ ಪೆತ್ತ? ಪೆತ್ತವಳು ನಿನ್ನನ್ನು ಹೆತ್ತವಳು. ನಿನಗೆ ಮದುವೆ ಆಗಿದ? ಕಾಣಿಸ್ತದ ಹಾಗೆ? ಮಕ್ಕಳಾಗಿದ? ಅಯ್ಯೋ ದೇವರೇ, ಮದುವೆ ಆಗದೆ ಮಕ್ಕಳಾಗುತ್ತದ? ಮದುವೆ ಆಗದೆ ಮಕ್ಕಳಾಗುದಿಲ್ಲ? ಆಗ್ತದ ಹಾಗೆಲ್ಲ? ಮತ್ತೆ ಬ್ರಹ್ಮದೇವರಿಗೆ ಕೆಲವು ಮಕ್ಕಳಾಗಿದೆ. ಅದು ಸಂಕಲ್ಪ ಮಾತ್ರ ಹುಟ್ಟಿಕೊಳ್ಳುವುದು. ಈಶ್ವರ ದೇವರಿಗೆ ಕೆಲವು ಮಕ್ಕಳಾಗಿದೆ. ಅದು ದೇವರ ಮಕ್ಕಳು, ಹಾಗೆಲ್ಲ ಆಗುತ್ತದೆಲ್ಲ. ಈ ಬಾಕಿದವರಿಗೆ ಮದುವೆ ಆಗದಿದ್ರೆ ಮಕ್ಕಳಾಗುದಿಲ್ಲಲ್ಲ? ಅದಾಗಬೇಕು ಅಂತ. ಆಗ್ಲಿ. ನಿನಗೆ ಮದುವೆ ಆಗದೇ ಇರ್ಲಿ, ನಿನಗೆ ಮಕ್ಕಳು ಆಗದೇ ಇರ್ಲಿ. ಅಯ್ಯೋ, ಶಾಪ ಕೊಡುದ ನೀನು? ಮತ್ತೆ ಇನ್ನು ಮುಂದೆ ಆಗ್ಲಿ. ಇನ್ನು ಮುಂದೆ ಆಗ್ಲಿ. ಆಗದೇ ಇರ್ಲಿ. ಆಗದೇ ಇದ್ದದ್ದೇ ಒಳ್ಳೇದು. ಇದು ಇದು ಯಾವುದು? ಸ್ವಲ್ಪ ಕೊಡ್ತೀಯಾ? ಯಾವುದನ್ನು? ಪರಿಚಯ ಪರಿಚಯ. ನನ್ನ ಪರಿಚಯ? ನಿನ್ನ ಕಣ್ಣು, ನಿನ್ನ ಹುಬ್ಬು, ನಿನ್ನ ನಾಲಿಗೆ, ನಿನ್ನ ತುಟಿ, ನಿನ್ನ ಗಲ್ಲ, ನಿನ್ನ ಕೊರಳು, ನಿನ್ನ ಎದೆಯನ್ನು ನೋಡಿದರೆ ಮುಚ್ಚಿಟ್ಟ ಮೊಲದ ಮರಿಗಳೆರಡು ತಾನಿದ್ದೇನೆ ತಾನಿದ್ದೇನೆ ಅಂತ ತೋರಿಸಿದ ಹಾಗೆ ನನಗೆ ಕಾಣಿಸ್ತಾ ಉಂಟು. ನೀವೇನು ಹುಳಿ ತಿಂದವರು ಹಾಗೆ ಮಾಡುದು? ನನಗೆ ಮಾತಾಡಿ ಅಭ್ಯಾಸ ಇಲ್ಲ. ಈ ಕಾಡ ಮಧ್ಯೆ ಕಾಮಿನಿಯಾದಂತಹ ನಿನ್ನನ್ನು ಕಂಡಾಗ ಈ ಕಾಂತಾರವೇ ಹೆಣ್ಣಿನ ರೂಪವನ್ನು ತಳೆಯಿತೋ, ವನದೇವಿಯೇ ವಾಸಂತಿಕೆಯಾಗಿ ಸುತ್ತುತ್ತಾ ಇದ್ದಾಳೋ? ಅಲ್ಲ, ಬೆಳಗಿನಿಂದ ಭೂಲೋಕದಲ್ಲಿ ಸುತ್ತಬೇಕು ಎನ್ನುವ ಆಶಯದಿಂದ ದೇವಲೋಕದ ಅಪ್ಸರಸಿಯರು ಕೆಳಗಿಳಿದ್ರು. ಎಂತ ಚಂದ, ಎಂತ ಚಂದ. ಮಾಡಿಟ್ಟ ಹಾಗೆ ಶಿಲ್ಪಿಯೊಬ್ಬ ಕೆತ್ತಿ ಮೆತ್ತಿ ಒತ್ತಿ ನಿನ್ನನ್ನು ತಯಾರುಗೊಳಿಸಿ ಇಲ್ಲಿಗೆ ಕಳಿಸಿದ್ದಾನೋ ಏನೋ. ಬಹಳ ಉದ್ದವೂ ಅಲ್ಲ, ತುಂಬಾ ಗಿಡ್ಡವೂ ಅಲ್ಲ, ಬಹಳ ತೋರವೂ ಅಲ್ಲ, ಅಲ್ಲಿಂದಲ್ಲಿಗೆ ಸಪುರವೂ ಅಲ್ಲ. ಬಣ್ಣದಲ್ಲಿ ಬಣ್ಣದಲ್ಲಿ ಒಂದು ಸ್ವಲ್ಪ ಹೇಳಬಹುದಾ? ಪರಿಚಯ? ಹೌದೌದು, ಹೇಳೋಣ. ನೀನು ಯಾರು? ನಿನಗೆ ಯಾವುದು, ಯಾವ ಊರು? ಪರಿಚಯ ಕೇಳುತ್ತೇನೆ. ನಿನ್ನ ಹೆಸರೇನು? ಸಂತದ ತಾಳುತ್ತಾಗ ಪರಕೆ ನಿಮಿಲಾದದ ಬೀಳುವೆ ಬಿಗುತ್ತನೆದಿ ಹೇಳುತ್ತ
ನುಡಿಯ ಎನ್ನುಡೆಯ ಲಾಲಿಸಿಲ್ಲ ನುಡಿಯ ನುಡಿಯ ಎನ್ನುಡೆಯ ಲಾಲಿಸಿಲ್ಲ ನುಡಿಯ ಲಾಲಿಸೆನ್ನ ನುಡಿ ಜಾಲವಲ್ಲ ಮುನಿ ಬೇಳ್ವೆ ಹುಲಿ ಬಾಲ ಬೇಳ್ವೆ ಚಿತ್ತ ಕಾಲ ಮಾನೆದಿದೆ ಲಾಲಿಸಿಲ್ಲ ನುಡಿ ಜಾಲವಲ್ಲ ಮುನಿ ಬಾಲ ಬೇಳ್ವೆ ಚಿತ್ತ ಕಾಲ ನಾನೆದಿದೆ ಬೇಡುನೋ ಸ್ವರ ಹತ್ತಿಳಿರಸಿದೆ ಸುತ್ತಿ ತೊಡಲಿ ಸ್ವರ ಹತ್ತಿ ಇಳಿದು ಇಳಿದು ಅರಸಿದಿ ಮನದಿ ಬಿಟರ್ ಎತ್ತಿಗರಿಲ್ಲದ ಮನದಿ ಬಿಟರೆತ್ತಿಗರಿಲ್ಲ ಸುತ್ತಿ ತೊಡಲಿ ಸ್ವರ ಹತ್ತಿ ಇಳಿದು ಅರಸಿದಿ ಮನದಿ ಬಿಟರೆತ್ತಿಗರಿಲ್ಲ ಲಾಲಿಸೆಲ್ಲ ನುಡಿಯ ಎನ್ನುಡೆಯ ಲಾಲಿಸೆಲ್ಲ ನುಡಿಯ ಎನ್ನುಡೆಯ ಲಾಲಿಸು ಎನ್ನುಡೆಯ ಲಾಲಿಸೆಲ್ಲ ನುಡಿ ಕಾಲವಲ್ಲ ಮುನಿ ಬಾಲ ಬೇಡಿದ ಕಾಲ ನಾಡಿದಿಡ ಲಾಲಿಸೋ ಪಾಪ ಅರಸೀಲಾದ ಬಂಡೆ ಎಡೆಯಲ್ಲಿ ನನ್ನನ್ನು ಕೂತುಕೊಳಿಸಿದ್ದು ನಾನು ಮಂಗನ ಹಾಗೆ ಮೇಲೆ ಕೆಳಗೆ ನೋಡುವುದಲ್ಲದೆ ನನಗೆ ಮಿಸುಕಾಡುವುದಕ್ಕೂ ಆಗುವುದಿಲ್ಲ. ಆಚೆ ನೋವಾಯ್ತಾ ನಿಮಗೆ? ಸೊಂಟಕ್ಕೆ ಎರಡು ಸಲ ಆದ್ರೆ ಇನ್ನು ಸೊಂಟ ಬೇರೆ ಆಗ್ಬೇಕಷ್ಟೇ. ಸೊಂಟ ಮುರಿಯಿತಾ? ಮುರಿಬೇಕು ಅಂತಲೇ ಹೊತ್ತು ಹಾಕಿದ್ದ ನೀನು. ಚೇಚೆ ಇಲ್ಲಪ್ಪ, ನಿಮ್ಮ ಮೇಲೆ ದ್ವೇಷವನ್ನಾಗೆ.
ನಿನ್ನ ರಭಸದಲ್ಲಿ ನೀನು ಸ್ವಲ್ಪ ಕೈ ಕೊಡು. ಕೈ ಕೊಟ್ಟ ಅಭ್ಯಾಸ ಇಲ್ಲ. ಅಲ್ಲ ನನ್ಗೆ ಸ್ವಲ್ಪ ಹೇಳ್ಬೇಕಿಲ್ಲ. ಯಾಕೆ ಹೇಳುವುದು? ನೀವು ಮೇಲೆ ಹೋಗಬಾರ್ದು, ಕೆಳಗೆ ಹೋಗಬಾರ್ದು, ಆ ಕಡೆಗೆ ಹೋಗಬಾರ್ದು, ಈ ಕಡೆಗೆ ಹೋಗಬಾರ್ದು ನಾನು ಮಾಡಿದ್ದು. ಹೌದು, ಇಲ್ಲೇ ಕೂತ್ರೆ ನಿನಗೇನು ಪ್ರಯೋಜನ? ಹೇಳ್ಬೇಕಲ್ಲ ಹೇಳಿ. ಓ ಮುನಿಪಾಲ, ಚೇ 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 ಚೇ, ಅದು ಒಳ್ಳೆಯದಾಗುವುದಿಲ್ಲ, ಅದು ಒಳ್ಳೆಯದಾಗುವುದಿಲ್ಲ ಅಂತ. ಇಂಥದ್ದು ಸರಿ ಆಯ್ತಾ ಮುನಿಪಾಲ? ಅದು ಬೇಡ. ಮತ್ತೆ ಓ ಎನ್ನೊಡೆಯ. ಒಡೆಯ? ಈ ಒಡೆಯ ಅಂತ ಹೆಣ್ಣು ಕರಿಬೇಕು ಅಂತಾದ್ರೆ ನಿನಗೆ ನಾನು ಯಜಮಾನನಾಗಬೇಡುವ? ಹಾಗಾಗಿ ನಾನು ಯಜಮಾನ ಆದ್ರೆ ನೀನು ಯಜಮಾಂತಿ ಆಗ್ಬೇಡುವ? ಏನಾಗಬಾರ್ದು? ಇಲ್ಲಪ್ಪ, ನಮಗೆ ಸಂಬಂಧವೇ ಆಗ್ಲಿಲ್ಲ. ನೀನು ನೀನೇ, ನಾನು ನಾನೇ. ನಿಮ್ಮ ನೋಡುವಾಗ ಹಾಗೆ ಅನ್ನಿಸಿತು. ಒಡೆಯ ಅಂತಲ್ಲ? ಲಾಲಿಸೆನ್ನ ನುಡಿಯ ಎನ್ನೊಡೆಯ. ಅದು ಪ್ರಾಸಕ್ಕೆ ಬೇಕಾದ್ರೆ ಹೇಳು. ಲಾಲಿಸೆನ್ನ ನುಡಿಯ ಓ ಎನ್ನೊಡೆಯ. ನೀವು ಲಾಲಿಸಬೇಕು. ಲಾಲಿಸು ಲಾಲಿಸು ಅಂದ್ರೆ ಕೇವಲ ಕೇಳುವುದು ಮಾತ್ರ ಅಲ್ಲ, ನೋಡಬೇಕು. ಅಂದ್ರೆ ನೋಡೋರೆಲ್ಲ ಕೇಳ್ತಾರಂತ ಹೇಳಿಕ್ಕೆ ಆಗುವುದಿಲ್ಲ. ಕೇಳಿದವರೆಲ್ಲ ನೋಡಿದ್ದಾರೆ ಅಂತಲೂ ಅಲ್ಲ. ಹೌದು, ಕೆಲವರೆಲ್ಲ ಏನೆಲ್ಲ ಹೇಳ್ತಾರೆ, ಕೆಲವು ಸಲ ನೋಡಿಯೇ ಇರುವುದಿಲ್ಲ. ಹೌದು ಹೌದು. ಕೆಲವು ಸಲ ಒಂದನ್ನು ನೋಡ್ತಾರೆ, ಬೇರೆ ಯಾವುದಕ್ಕೋ ಸ್ಪಂದಿಸ್ತಾರೆ. ಹಾಗೆಲ್ಲ ಆಗ್ತದೆ. ನೀವು ಹಾಗಲ್ಲ, ನೋಡಲು ಬೇಕು, ಕೇಳಲು ಬೇಕು. ಕೇಳಿ ನೋಡು, ನೋಡಿ ಕೇಳು. ಇದು ಯಾವುದು ನಿಮ್ಮದ ಅಭ್ಯಾಸ, ಅದು ನೀವು ಹಾಗೆ ಹೇಳಿದ್ರು. ಇದು ಅಲ್ಲ, ಇದು ಸಹವಾಸ ದೋಷ, ಸಹವಾಸ ದೋಷ. ಇದು ಇದು ಕೈಯ ಅಲ್ಲ, ಹಾಗಲ್ಲ. ಮತ್ತೆ ಎಲ್ಲಿಂದ ಪ್ರಾರಂಭಿಸ್ಬೇಕೆನ್ನುವುದೇ ಗೊತ್ತಿಲ್ಲ. ನಿನ್ನ ಅಪ್ಪನಲ್ಲಿಂದ ಪ್ರಾರಂಭಿಸು. ಆದ್ರೆ ಒಂದು, ನಾನು ಹೇಳುವುದೆಲ್ಲ ಸತ್ಯ. ಅದು ಸಂಶಯಕ್ಕೆ ಅವಕಾಶ ಕೊಡುವುದು. 1000 ಸಲ ನಾನು ಸತ್ಯ ಹೇಳ್ತೇನೆ, ದೇವರಾಣೆ ದೇವರಾಣೆ, ಭೂಮಿಯಾಣೆ, ಹೀಗೆಲ್ಲ ಆಣೆ. ಮಾರಾರಿಯ ಪದದಾಣೆ. ಆಯ್ತಲ್ಲ, ಮಾತಿಗೆ ಆಣೆ ಹಾಕುವವ ಹೇಳಬೇಡ ಮುಂದೆ. ನಿಮ್ಮ ಆಣೆ. ಅಯ್ಯೋ, ಕೊಲ್ತೀಯ ನೀನು? ಕೊಲ್ಲುವುದಲ್ಲ. ಮಾರಾರಿ ನಮ್ಮ ದೇವರ ಬಗ್ಗೆ ನಮಗೆ ಅಪಾರವಾದಂತಹ ಭಕ್ತಿ, ಶ್ರದ್ಧೆ ಎಲ್ಲ ಉಂಟು. ಮಾರಾರಿಯ ಆಣೆ, ಪದದಾಣೆ ಒಪ್ಪಿದೆ ನಾನು. ನೀನು ಹೇಳು. ನನ್ನಪ್ಪ. ನಿನ್ನಪ್ಪ ನಿಮ್ಮ ಜಾತಿ? ಹೌದು. ನೀನು ಬ್ರಾಹ್ಮಣತಿಯ? ಬ್ರಾಹ್ಮಣತಿ ನಾನು. ಅಪ್ಪ ಬ್ರಾಹ್ಮಣ ಅಲ್ವಾ? ಹೌದು. ಅಮ್ಮ ಉಮ್ಮ. ತೊಂದರೆ ಇಲ್ಲ. ಅದು ಕೆಲವು ಸಲ ಆಗ್ತದೆ, ನಮ್ಮಿಂದ ಆಶೀರ್ವಾದ ಮಾಡಬೇಕು, ಆಶೀರ್ವಾದ ಪಡೆಯಬೇಕು ಅಂತ ಕೆಲವೆಲ್ಲ ಆದದ್ದು ಉಂಟು. ಹೌದು. ಅಮ್ಮನನ್ನು ಬಿಡು, ನೀ ಅಪ್ಪ ಮಾತ್ರ. ಅಯ್ಯೋ, ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ. ಬೇಡ, ಗೊತ್ತಿರುವುದು ಬೇಡ. ಅಪ್ಪ ಗೊತ್ತುಂಟಲ್ಲ. ಈ ಲೋಕದಲ್ಲಿ ಅಮ್ಮ ಯಾರು ಅಂತ ಗೊತ್ತಿಲ್ಲದಿದ್ರೂ ತೊಂದರೆ ಇಲ್ಲ. ಹೆತ್ತವಳು ಅಮ್ಮ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ಅಪ್ಪ ಯಾರು ಅಂತ ಬೇಕು ಮಾತ್ರ. ನಾನು ಯಾರು ಹೇಳುದನ್ನು ಕೇಳಿ ಯಾರು ಕೂಡ ನಿನ್ನ ಅಪ್ಪ ಯಾರು ಅಂತ ಕೇಳುದು ಬಿಟ್ರೆ, ನಿನ್ನ ಅಮ್ಮ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರು ದೊಡ್ಡ ಅಪರಾಧ ಅಲ್ಲ. ಅಪ್ಪ ಬೇಕು, ಅಪ್ಪ ಬೇಕು. ನಾನು ನೀನು ಕಶ್ಯಪರ ಮಗಳು ಅಂತ. ಕಶ್ಯಪರ ಮಗಳು? ಹೌದು ಹೌದು. ಅದು ಗೋತ್ರಕ್ಕೂ ತೊಂದರೆ ಇಲ್ಲ, ಕಶ್ಯಪ ಗೋತ್ರ ಅಂತ ಹೇಳ್ಬಹುದು. ನೀವು ಯಾಕೆ ಹಾಗೆ ಅಲ್ಲ ಹೇಳಿದ್ದು ನಾನು. ಕಶ್ಯಪರ ಮಗಳಾದ್ರೆ ದೊಡ್ಡ ವಿಷಯ ಇಲ್ಲ. ಕಶ್ಯಪರಿಗೆ ಸುಮಾರು ಮದುವೆ ಆಗಿದೆ, ಅದರಲ್ಲಿ ಒಬ್ಬಾಕೆ ಮಗಳು ಅಥವಾ ಏನೋ ಒಂದು ಇರ್ಲಿ. ನಿನ್ನ ಅಪ್ಪ ಅಮ್ಮ ಹೀಗೆ, ಮತ್ತೆ ಅವರು ಎಲ್ಲಿದ್ದಾರೆ? ಅವರ ಜೊತೆ ಇರುವಂತಹ ಭಾಗ್ಯವನ್ನು ಕಳೆದುಕೊಂಡೆ ನಾನು. ಯಾಕೆ? ಅವರು ಹೇಳುವುದನ್ನು ಕೇಳುವುದನ್ನು ಏನನ್ನು ನೀನು ಪಾಲಿಸಲಿಲ್ವ? ಅಯ್ಯೋ, ಹಾಗಲ್ಲ, ಒಟ್ಟಿಗೆ ಇಲ್ಲ ಅಂತ. ಅವರೊಟ್ಟಿಗೆ ಇಲ್ಲ, ನೀನು ಬೇರೆ, ನಾನು ಬೇರೆ. ಅದು ಯಾಕೆ? ಯಾಕೆಂದ್ರೆ ಯಾರಿಗೆ ಗೊತ್ತವ್ರನ್ನ ಹೋಗಿ ಕೇಳಬೇಕು. ಮನೆಯಿಂದ ಹೇಳದೆ ಓಡಿದೆಯಾ ಹೇಗೆ? ಯಾರು? ನೀನು? ಇಲ್ಲಪ್ಪ, ಹಾಗೆಲ್ಲ ಮಾಡ್ಲಿಲ್ಲ. ಮತ್ತೆ ನಮ್ಮ ಊರಿನವರು ಬಹಳ ಒಳ್ಳೆಯವರು, ಸುಜನರು. ಸುಜನರು ಸಾಕಿದ್ದು. ನಿನ್ನನ್ನು ಸುಜನ ಸಾಕಿದ್ದಲ್ವಾ? ಸುಜನ ಒಳ್ಳೆ ಮನುಷ್ಯ. ಸುಜನರು, ಸುಜನರು, ಸುಜನರು ಒಳ್ಳೆಯ ಜನರಿಗೆ. ಪಕ್ಕ ಸುಜನ ಅಂತ ಹೇಳುವಾಗ ಯಾರವ ಸುಜನ ಅಂತ? ನಾನು ನೀನು ನನ್ನ ಅಜ್ಜಿ ಸಾಕಿದ ಮಗಳು. ಆಗ್ಲೇ ನನಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು. ಅಜ್ಜಿ ಸಾಕಿದ ಮಗಳು ಬೊಜ್ಜಕ್ಕೂ ಆಗ್ಲಿ. ಹಾಗೆಲ್ಲ ಹೇಳಬಾರ್ದು, ಮತ್ತೆ ಮನಸ್ಸಿಗೆ ನೋವಾಗುತ್ತದೆ. ಆಯ್ತಾಯ್ತು, ಇದೆಲ್ಲ ಅವರ ಕೊಡುಗೆ ಅಂತ. ಅಜ್ಜಿಯದ್ದ? ಅಜ್ಜಿ ಹಾಕ್ತಿದ್ದಾರೆ ಇಂಥದ್ದನ್ನೆಲ್ಲ? ಅಲ್ಲ, ಹಾಗಲ್ಲ, ಎಲ್ಲರೂ ಕೊಡುವುದು ಅಂತ ಒಂದೊಂದು. ಹೌದೌದು. ನನಗೆ ಬಂತು. ಏನ್ ಬಂತು? ಪ್ರಾಯ ಬಂತು ಅಂತ. ಸಾಧಾರಣ ಎಷ್ಟಾಗ್ಬಹುದು? 13 ಕಳೆದು 14 ಮೀರಿ 15 ದಾಟಿ 16ಕ್ಕೆ ಕಾಲಿಟ್ಟಿದ್ದೇನೆ ನಾನು. ಅದನ್ನು ಒಮ್ಮೆಲೆ ಹೇಳಲಿಕ್ಕೆ ಆಗುದಿಲ್ವ? 13ರಿಂದ ಪ್ರಾರಂಭ ಮಾಡುದು ಯಾಕೆ? ನನಗೀಗ 16 ನಡೀತಾ ಉಂಟು ಅಂತ ಹೇಳಿದ್ರೆ ಅರ್ಥ ಆಗುದಿಲ್ವ? 13 ಕಳೆದು 14 ದಾಟಿ 15 ಜಾರಿ 16ಕ್ಕೆ ಬಂದಿದ್ದೇನೆ. ಉದ್ದ ಮಾಡುದ ಸುಮ್ಮನೆ? ಹೇಳಬಾರ್ದ? ಆಯ್ತು, ಹೇಳು. ನೀವು ಮಾತಾಡ್ತೀರಿ ಅದು ಇದು ಅಂತ ಹೇಳಿ ಯಾಕೆ ನೇರವಾಗಿ ಹೇಳಿ? ಆಯ್ತು, ತುಂಬಾ ಬಳಕಬೇಡ, ವಿಷಯ ಎಲ್ಲ ಬಳಕುತ್ತದೆ, ಹೇಳು. ಹಾಗೆ ನನಗೇನೋ ಬೇಕು 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 ಅಂತ ಆಗುವುದು. ಏನ್ ಬೇಕು? ಏನು ಅಂತ ಗೊತ್ತಿಲ್ಲ, ಸಮಸ್ಯೆಗೆ ಪರಿಹಾರವೇ ಇಲ್ಲ ಅಂತ. ಕೆಲವೊಮ್ಮೆ ಮೈಯೆಲ್ಲ ಬಿಸಿ 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 ಬಿಸಿ
ಬಿಸಿ ಬಿಸಿ ಆಗುವುದು, ಆಮೇಲೆ ಚಳಿ 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 ಆಗುವುದು, ಆಮೇಲೆ ಬಿಸಿ ಚಳಿ ಚಳಿ ಬಿಸಿ ಬಿಸಿ ಚಳಿ ಚಳಿ ಬಿಸಿ 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 ಬಿಸಿ. ನಿನಗೆ ನಾಯಿ ಕಚ್ಚಲಿಲ್ಲಲ್ಲ? ನಿಮಗೆ ಅನುಭವ ಉಂಟು ಹೀಗೆ? ಅಲ್ಲ, ಕೇಳಿದ್ದು ಅಲ್ಲ ಕೇಳಿದ್ದು ಹೇಳುವ ಎಲ್ಲಿಯಾದರೂ ಅನುಭವಿಸಿ ಹೇಳಿದಾಗುಂಟು. ಅಲ್ಲ ಇಲ್ಲಲ್ಲ. ಇಲ್ಲಪ್ಪ, ನಾಯಿ ಹತ್ರ ಹೋಗುದಿಲ್ಲ ನಾನು. ಅಲ್ಲ ಅಲ್ಲ, ನೀನು ಒಮ್ಮೊಮ್ಮೆ ಬಿಸಿ, ಒಮ್ಮೆ ಚಳಿ, ಒಮ್ಮೊಮ್ಮೆ ನಡುಗುತ್ತದೆ ಅಂತೆಲ್ಲ ಹೇಳುವಾಗ ನನಗೆ ಹೆದರಿಕೆ ಆಗ್ತದೆ. ಅಲ್ಲ, ನಾಯಿ ಮತ್ತೆ ಕಚ್ಚಬೇಕು ಅಂತ ಇಲ್ಲ, ಈ ಮನೆಯಲ್ಲಿದ್ದ ನಾಯಿ ಹೀಗೆ ಪರಿಚಿದ್ರು ಸಾಕಾಗ್ತದೆ ಕೆಲಸ. ಇದಕ್ಕೆಲ್ಲ ಕಾರಣವ ಯಾರು? ಮಾರ ಎನ್ನುವಂತಹ ಪೋರ. ಯಾರವ ಮಾರ? ನಿಮ್ಮ ಮನೆಯ ಬದಿಯಲ್ಲಿದ್ದವ? ಅಯ್ಯೋ ಹಾಗಲ್ಲ, ಕಣ್ಣಿಗೆ ಕಾಣಿಸುವುದಿಲ್ಲ. ಮನ್ಮತ ಅನಂಗ, ನಾರಾಯಣ ದೇವರ ಮಗ ಮನ್ಮತ. ಹೌದು, ಬಹಳ ಚೋರ. ಯಾರು ಹೇಳಿದ್ದು? ಕೇಳಿದ್ದೇನೆ ನಾನು. ಅವ ಚೋರ ಅಂತ ಹೇಳಿದ್ದು ಅಂದ್ರೆ ಬಾಣ ಬಿಡ್ತಾನೆ ಅಂತ. ಚೋರ ಬಾಣ ಬಿಡ್ತಾನೆ ಅಂತ, ಅದು ಬಿಡ್ತಾನವ. ಅಜ್ಜಿ ಹೇಳಿದ್ರು ಇದಕ್ಕೆಲ್ಲ ಒಂದೇ ಮದ್ದು ಮಗ ಅಂತ. ಏನಂತ? ಮದುವೆ ಆಗಬೇಕು ಅಂತ, ಸಮಸ್ಯೆ ಪರಿಹಾರ ಆಗ್ತದೆ ಅಂತ. ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಅವರು. ನಿನ್ನ ಅಜ್ಜಿಗೆ 1000 ನಮಸ್ಕಾರ ಮಾಡ್ಬೇಕು. ಅದ್ಯಾ? ಎಲ್ಲಿಂದ? ಯಾರನ್ನು ಹುಡುಕುತ್ತಾ ಇದ್ಯಾ? ನಿನ್ನ ಒಟ್ಟಿಗೆ ಯಾರಾದ್ರೂ ಬಂದಿದ್ದಾರಾ? ಇಲ್ಲಪ್ಪ. ಮತ್ತೆ ಪೃಥ್ವಿಯಲ್ಲಿ ಹುಡುಕಿದೆ ನಾನು ಎಲ್ಲಿದ್ದಾರೆ ಅಂತ. ಭೂಮಿಯಲ್ಲಿ ಸಂಚರಿಸಿದೆ. ನನಗಾಗುವವರು ಯಾರಿದ್ದಾರೆ ಅಂತ. ನಿನಗಾಗುವವರು ಅಂದ್ರೆ ಈ ಅಂದಕ್ಕೆ, ಈ ಬಣ್ಣಕ್ಕೆ, ಈ ಚಂದಕ್ಕೆ. ನಿನ್ನನ್ನು ಆಗುವವರ ಅಲ್ಲ, ನೀನು ಆಗುವವರ? ನಾನಾಗುವವರು. ಹೊಂದಾಣಿಕೆ ಬೇಡುವ? ಬೇಕು ಬೇಕು, ಹೊಂದಾಣಿಕೆ ಬೇಕು. ರೂಪವಂತನಾಗಿ. ಹೊಂದಾಣಿಕೆ ಇಲ್ಲದೆ ಇದ್ರೆ ಸರಿ ಬರುತ್ತೆ. ಹೆಣ್ಣು ಬಯಸುವುದೇ ನನ್ನ ರೂಪವನ್ನು. ರೂಪ. ಹೌದು, ಕನ್ಯಾವರಯತೆ ರೂಪಂ. ಹಾಗಿದ್ದವರು ಯಾರಿದ್ದಾರೆ ಎನ್ನುವ ಹಾಗೆ ಅರಸಿದೆ. ರೂಪವಂತರು ಯಾರೂ ಸಿಕ್ಕಲಿಲ್ವೇ? ಅಯ್ಯೋ ದೇವರೇ, ಕಣ್ಣು ಸರಿದ್ರೆ ಮೂಗು ಸರಿ ಇಲ್ಲ, ಮೂಗು ಸರಿದ್ರೆ ಬಾಯಿ ಸರಿ ಇಲ್ಲ, ಬಾಯಿ ಸರಿದ್ರೆ ತಲೆಯ ಮೇಲೆ ಕೂದಲೇ ಇಲ್ಲ ಕೆಲವರಿಗೆಲ್ಲ. ಅಲ್ಲ, ತಲೆಯ ಮೇಲಿನ ಕೂದಲಿಗೂ ಮದುವೆಗೂ ಸಂಬಂಧ ಎಂತದ್ದು? ಹಾಗೆ ಅಲ್ಲ, ಮದುವೆ ಆಗಬೇಕಾದ್ರೆ ಗಂಡಾದ್ರೆ ಆಯ್ತಲ್ಲ, ಚಂದ ಇರ್ಬೇಡುವಾ? ಹಾಗೆ ಕೇಶಾಲಂಕಾರ. ಮತ್ತೆ ಕೆಲವು ಸಲ ನಾವು ನೋಡಿ ಒಪ್ಪಿದ ಹಾಗೆ ಎಲ್ಲ ಹೆಣ್ಮಕ್ಕಳು ಹೀಗೆ ಇರ್ಬೇಕು ಅಂತಾದ್ರೆ, ಹಾಗಿಲ್ಲದೆ ಇದ್ದವರಿಗೆ ಮದುವೆ ಆಗ್ಲಿಕ್ಕಿಲ್ವಾಗಿದ್ರೆ ಅದು ಕೆಲವರನ್ನು ಮೆಚ್ಚುತ್ತಾರೆ. ಬಿಡು, ನಿನಗೆ ಅಭಿರುಚಿ ಹಾಗೆ. ಹುಡುಕಿದೆ ಹುಡುಕಿದೆ ಹುಡುಕಿದೆ, ಈಗ ಈಗ ನನ್ನ ಕಣ್ಣೆದುರಿಗೆ ಆ ರೂಪವೇ ಬಂದು ನಿಂತಿದೆ. ಆ ರೂಪ ಅಪರೂಪ. ಯಾವ ರೂಪ? ಈ ರೂಪ. ನನ್ನನ್ನು, ನಿಮ್ಮನ್ನೇ. ನೀನು ಏನು ಕಾಮನ ಬಾಧೆಯನ್ನು ಸಹಿಸುವುದಕ್ಕೆ ಆಗುತ್ತಾ ಇಲ್ಲ ನನಗೆ. ಅದಕ್ಕೆ ಬನ್ನಿ ಹೀಗೆ ತಡಿ, ಒಂದು ಕ್ಷಣ ತಡಿ. ಸದ್ಧರ್ಮ ಸಮ್ಮತದಿ ಒಂದು ಕ್ಷಣ ಹಿಂದೆ ಹೋಗು, ಹಿಂದೆ ಹೋಗು. ಎಲ್ಲ ನಮಗೆ ಬೇಕಾದ ಹಾಗೆ ಉಂಟು. ಹಾಗೆ ಅಂತ ನಮಗೂ ಮನಸ್ಸುಂಟು. ಹೇಳಿಬಿಡುವುದಾ? ನಾವು ಜಿತೇಂದ್ರಿಯಗಳು, ಸಂಯಮಿಗಳು ಎನ್ನುವುದು ನಮಗೆ ಗೊತ್ತುಂಟಲ್ಲ. ಹಾಗಾಗಿ ಸ್ವಲ್ಪ ತಡ್ಕೊಂಡು ನೋಡುವ ಎಷ್ಟರವರೆಗೆ ಇವಳಿದ್ದಾಳೆ ಅಂತ. ಒಂದು ಸಂಭಾವಿತನಂತೆ ನನಗೆ ಮನಸ್ಸೇ ಆಗ್ಲಿಲ್ಲ ಅಂತ ಒಂದು ಮಾತಾಡಿಸಿದರೆ ಕಾಂತೆ ನೀ ಬೀಳುವುದಿಲ್ಲ, ಮನಕ್ಕೆ ಸಂತಾಡದಿಲ್ಲ. ಸಂತದಲ್ಲಿ ಕೇಳು ತಿಳಿದು ಪವನಿಜಮೆನುತ್ತ ಮೇಳು ತಿಳಿದು ಕಾಂತೆ ನೀ ಬೀಳುವುದಿಲ್ಲ.
ಹೇಳಿದ್ರೆ ಗಂಡ. ಸರಿ ಆಯ್ತಲ್ಲ. ನಾನು ನಿನ್ನನ್ನು ಹೆಂಡತಿ ಅಂತ ಕರೆದದ್ದಲ್ಲ, ನಾನು ಗಂಡ ಅಂತಲೇ ಕರೆದದ್ದು. ಅದಾಗುದಿಲ್ಲ. ಯಾಕೆ ಆಗುದಿಲ್ಲ? ಹೆಣ್ಣೆ ಗಂಡೆ ಅಲ್ಲಿ ನಿಲ್ಲು. ಇಲ್ಲಿ ಬನ್ನಿ ನೋಡಿ. ನೀನು ಏನೇ ಕೇಳು, ನೀನು ಹೇಗೆ ಬೇಕಾದ್ರೂ ಕೇಳು, ಸರಿ ಉಂಟದು. ಮತ್ತೆ ಉಂಟದು. ಯಥಾರ್ಥಕ್ಕೂ ನಿನಗೆ ಈ ಕಾಲದಲ್ಲಿ ಹೀಗೆ ಬೇಕು ಎನ್ನುವಂತಹ ಅನಿಸಿಕೆ ಇದ್ದರೆ ಅಪರಾಧ ಅಲ್ಲ, ತಪ್ಪಲ್ಲ. ಆದ್ರೆ ನನ್ನಲ್ಲಿ ಅದು ಸಿಕ್ಕುವುದಿಲ್ಲ. ಅದ್ಯಾಕೋ? ನಾನು ಪರಮ ಯೋಗೀಂದ್ರ, ನಾವೆಲ್ಲ ತಪಸ್ವಿಗಳು, ನಾವೆಲ್ಲ ಹೀಗೆ ಸಿಕ್ಕ ಸಿಕ್ಕ ಹೆಣ್ಣುಮಕ್ಕಳ ಜೊತೆಯಲ್ಲೆಲ್ಲ ಕುಣಿಯುವುದಕ್ಕಿರುವವರ. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳೆನ್ನುವಂತಹ 6 ನಮ್ಮ ಹತ್ತಿರ ಬರುವುದಕ್ಕೆ ಅಂಗಿಸ್ತದೆ. ಅದರಲ್ಲಿಯೂ ಕಾಮಕ್ರೋಧ 2 ವಿಷಯವನ್ನು ಬಹಳ ದೂರ ಇರಿಸಿದವರು ನಾವು. ನಾವೇನಿದ್ರು ಕಾಮಹರ ನಡಿಯ ಪೂಜಿ ಪಧ್ಯಾನಿಗಳು. ಹಾಗಾಗಿ ನೀನೆಲ್ಲ ಲಘುವಾಗಿ ಅದು ಹಾಗೆ ಹೀಗೆ ಅಂತ ಕಾಮದ ವಿಷಯಿಕವಾಗಿ ಮಾತಾಡಿ ನಾನು ಬೇಕು ಅಂತ ಆಶಿಸಿ ನಾನಿನ್ನ ಬುಟ್ಟಿಗೆ ಬೀಳ್ತೇನೆ ಅಂತ ನೀನೇನಾದ್ರೂ ಕನಸು ಕಂಡಿದ್ರೆ ಅದು ಹಗಲು ಕನಸು ಬಿಟ್ರೆ ಅದು ರಾತ್ರಿ ಕನಸಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಯೋಗಿ ಅಂತ ಗೊತ್ತಿಲ್ಲ. ಯೋಗಿ ಎಂದರಿತು ಮುನ್ನ ಭಯದಿರ್ಪಿ ಭೋಗದಿತ್ತೇಳು ನಿನ್ನ ಆಗದೆಂದರು ಗತಬುದಿ ಇಳಿದು ಬೈರಾಗಿಗಳ ಧರ್ಮವಾಗುವುದೇ ಧರ್ಮವಾಗುವುದೇ. ಯೋಗಿ ಎಂದರಿತು ಮುನ್ನ ಯೋಗಿಗಳು ಏನು ಯೋಗಿ ಅಂತ? ಭೋಗಿಗಳಲ್ಲ. ನೀವು ಯೋಗಿ ಎನ್ನುವಂತಹ ವಿಚಾರವನ್ನು ನಾನು ಅರಿತವಳೆ. ಭಗವಂತನ ಚರಣ ಸರೋಜಗಳಲ್ಲಿ ಚಿತ್ತವನ್ನು ನೆಲೆಗೊಳಿಸಿ ಆಧ್ಯಾತ್ಮ ಯೋಗದಲ್ಲಿ ವಿಹರಿಸುವಂತಹ ಧ್ಯಾನಾಸಕ್ತರು ನಾವು. ನೀನೆಲ್ಲ ಮಾತಾಡಿಸಿದರೆ ನಿನ್ನ ಬಿಳಿಯ ಚರ್ಮಕ್ಕೋ ಮೈಯಿಂದ ಹೊರಡುವ ಸುಗಂಧಕ್ಕೋ ನಿನ್ನ ಲಾಲಿತ್ಯಪೂರ್ಣವಾದಂತಹ ಮಾತಿಗೋ ವಯ್ಯಾರದ ಬಳುಕುವಿಕೆಗೋ ನಾವೆಲ್ಲ ಮರುಳಾಗಿ ಬೀಳುವವರಲ್ಲ. ಏನು ನಮಗೆಲ್ಲ ಸಂಯಮ ಉಂಟು. ನೀನು ಮುಟ್ಟು ಬೇಡ ಅಂತ. ಓಯ್ ಓಯ್ ಈ ನಿಂಬೆಹಣ್ಣನ್ನು ಕತ್ತರಿಸಿದಾಗ ಯಾರ ಬಾಯಲ್ಲಿ ನೀರು ಬರುವುದಿಲ್ಲ ಅವರಿಗೆ ಕರುಳಿನ ಸಮಸ್ಯೆ ಉಂಟು ಅಂತ ಅರ್ಥ. ಅಡುಗೆಯವರು ನಿಂಬೆ ಹಣ್ಣು ಕತ್ತರಿಸುವಾಗ ಯಾವಾಗ್ಲೂ ಬಾಯಿಯಲ್ಲಿ ನೀರು ಬಂದ್ರೆ ಕಷ್ಟ ಅಲ್ವಾ? ಅದು ಅಭ್ಯಾಸ ಬಲದಿಂದ ಕೆಲವು ಸಲ ಬರುವುದಿಲ್ಲ. ಹಾಗೆ ಈರುಳ್ಳಿಯನ್ನು ಕತ್ತರಿಸಿದಾಗ ಯಾರ ಕಣ್ಣಲ್ಲಿ ನೀರು ಬರೋದ್ರಿಗೆ ದೃಷ್ಟಿದೋಷ ಉಂಟು ಅಂತ ಅರ್ಥ. ಪಾಚಕರು ಅದನ್ನೇ ದಿನಾ ತುಂಡು ಮಾಡುದು. ಅದನ್ನು ತುಂಡು ಮಾಡುವಾಗ ಕಣ್ಣಲ್ಲಿ ನೀರು ಬಂತು ಅಂತ ಇದ್ರೆ ತುಂಡು ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಅದು ಒಮ್ಮೊಮ್ಮೆ ಅವಸರದಲ್ಲಿ ಅಪರೂಪವಾಗಿ ಅಡುಗೆ ಕೊನೆಗೆ ಹೋದವರು ಹೀಗೆ ಮಾಡುವುದಷ್ಟೇ. ನಾನು ಯಾಕೆ ಹಾಗೆ ಹೇಳಿದೆ? ಯಾಕೆ? ನಿಮ್ಮಂತಹ ಗಂಡನ್ನು ಕಂಡಾಗ ಯಾವುದೇ ಹೆಣ್ಣಾದ್ರೂ ಕೂಡ ಮರುಳಾಗಲೇಬೇಕು. ನಿನಗೆ ಮರುಳಾಗ್ತದೆ ಅಂತ ಹೇಳಿ ನನಗೆ ಮರುಳಾಗ್ತದ? ಆ ಮನ್ಮತ ನನಗೆ ಬಿಟ್ಟಿದ್ದಾನೆ, ನಿನಗೆ ಬಿಟ್ಟಿದ್ದಾನೆ, ಅದಕ್ಕೆ ನಾನೇನ್ ಮಾಡ್ಲಿ? ನಿನಗೆ ಬಿಟ್ಟರೆ ಅವನಲ್ಲಿ ಕೇಳು, ನೀವು ಮುಟ್ಟಬೇಡ ನನ್ನನ್ನು. ಮನಸ್ಸು ಮಾಡಿ ಎಂತದ್ದು ಮಾಡುದು? ಆಗುದಿಲ್ಲ. ಯಾಕಾಗುದಿಲ್ಲ? ಬೇಡ ವ್ಯರ್ಥ ಈ ತರದ ಕಾಲದಿರೋ ನೀನಿರರ್ಥ ಈಡಲ್ಲ ವಿದಗಿದಲ್ಲ ಪರಿದೇಶಿ ಬೀಡಿಸುವ ಬೇಡ ಚಿನ್ನ. ನೀನು ಎಷ್ಟು ಮಾಡಿದ್ರು ಹೇಗೆ ಮಾಡಿದ್ರು ಏನು ಮಾಡಿದ್ರು ನಾನು ಸಿಕ್ಕುವವನಲ್ಲ. ನನಗೆ ಪೂಜೆಗೆ ಹೊತ್ತಾಯಿತು, ನನಗೆ ಧ್ಯಾನಕ್ಕೆ ಭಂಗವಾಗ್ತದೆ. ದೇವಿ ಪೂಜೆ ಇಲ್ಲೇ ಮಾಡಿ. ದೇವಿ ಪೂಜೆ? ಹೌದು. ನಾನು ದೇವರ ಪೂಜೆ ಮಾಡುವ, ದೇವಿ ಪೂಜೆ ಮಾಡುವವಲ್ಲ. ನಮಗೆ ಈಶ್ವರ ದೇವರು. ಹೌದಾ? ಬೇಕೇ ಬೇಕು. ಎಂತದ್ದು ಬೇಕೇ ಬೇಕು? ನೀವು ಬೇಕೇ ಬೇಕಾದ್ರೆ ನಾನು ಸಿಕ್ಕಬೇಕಲ್ಲ. ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಮದುವೆ ಆಗಲೇ. ಅಯ್ಯೋ ಇಲ್ಲ ಅಂತ ಹೇಳಬೇಡಿ. ಕಾಮನ ಬಾಧೆಯನ್ನು ಸಹಿಸುವುದಕ್ಕಾಗುವುದಿಲ್ಲ. ಇದಕ್ಕೆ ಎಂತದ್ದು ಹುಚ್ಚ ಹೇಗೆ? ಬೇಕು. ಅದು ಆಗುದಿಲ್ವೇ? ಅಯ್ಯೋ ಆಗುದಿಲ್ವಾ? ಮದುವೆ ಆಯ್ತಲ್ಲ.
ತಿಲಕ ಕ್ಷಮಿಸುವುದು ತಪ್ಪುಗಳೊಂದೆನಿಸದೆಂಬಳಿಕ ಅಂದನೆ ನಲವಿಂದ ಶರದುರಿಯಿಂದ ಬಹುಪರಿ ಮತ್ತು ಬಳಲುತ್ತಾಯೇ ಮುಂದು ಗಾನದ ನಿಂದಿರಲು ನಡೆದಂತೆ ನೀನಾನಂದದಿಂದಲೇ ವಂದಿಸುವ ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಪ್ರಭು, ಯಾಕೆ ಸ್ವಾಮಿ ಇನ್ನೂ ಅಳುಕೆ, ಇನ್ನೂ ಅಂಜಿಕೆ? ಅದನ್ನೆಲ್ಲ ಬಿಟ್ಟು ಬಿಡಿ ದೇವರೇ. ನಾನೊಬ್ಬಳು ನಿಕೃಷ್ಟಳು ಎನ್ನುವ ಹಾಗೆ ಭಾವಿಸಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ನನಗೆ ಒಂದು ವಾರ ಜ್ವರ ಬರ್ತದೋ ಅಂತ. ವೀರಮಹೇಂದ್ರ ಪಟ್ಟಣದ ಅಧಿಕಾರಿಯಾದಂತಹ ಶೂರಪದ್ಮನ ಅನುಜ ನಾನಾಗಿದ್ದೇನೆ. ಅಜಮುಖಿ ನಾಮಕಳಾಗಿದ್ದೇನೆ. ನೀನು ಆಗ ಬಾರಿ ಚಂದ ಇದ್ದಿ. ಹೌದು. ಈಗ ಎಂತದ್ದು ನಿನ್ನ ಅಪರೂಪ? ಅದು ನನ್ನದಾದಂತಹ ಮಾಯಾವಿದ್ಯೆಯ ಪ್ರಯೋಗದಿಂದಲಾಗಿ ಆ ರೂಪವನ್ನು ಧರಿಸಿದೆ. ನನ್ನ ನಿಜ ಇದು, ಅದು ವೇಷ. ಸ್ವಾಮಿ, ನಿಮಗೆ ತೃಪ್ತಿ ಆಯ್ತೆ? ಅಯ್ಯೋ, ತೃಪ್ತಿ ಆಗಲ್ಲ. ಈಗ ನನಗೆ ವಾಕರಿಕೆ ಬರ್ತಾ ಉಂಟು. ತೊಂದರೆ ಇಲ್ಲ, ನನಗೆ ತೃಪ್ತಿ ಆಯ್ತು. ಜಿಯಾ, ನಾ ಹೊರಟದ್ದು ಕಾರ್ಯಾರ್ಥೆಯಾಗಿ. ಎಲ್ಲಿಗೆ? ಇಂದ್ರನ ಅರಸಿಯಾದಂತಹ ಶಚಿಯನ್ನು ಹುಡುಕುತ್ತಾ ಅದೆಷ್ಟೋ ಲೋಕಗಳನ್ನು ಸಂಚರಿಸಿದೆ. ಎಲ್ಲಿ ನೋಡಿದ್ರೂ ಅವಳು ನನಗೆ ಸಿಗಲೇ ಇಲ್ಲ. ಕಡೆಗೆ ಮೃಗಬೇಟೆಯನ್ನಾಡಿ ನನ್ನ ಹಸಿವು ಬಾಯಾರಿಕೆಗಳನ್ನು ನಿವಾರಿಸಿ ಕಾನನದಲ್ಲಿ ಕುಳಿತಿರುವಂತಹ ವೇಳೆಯಲ್ಲಿ ತಮ್ಮನ್ನು ದೂರದಿಂದಲೇ ಕಂಡೆ. ಕಾಮನ ಬಾಧೆಗೆ ಒಳಗಾದೆ. ತಮ್ಮನ್ನು ಕೂಡಬೇಕು ಎನ್ನುವಂತಹ ಕಾರಣದಿಂದ ಅಷ್ಟು ಸುಂದರವಾದಂತಹ ರೂಪವನ್ನು ಧರಿಸಿದೆ, ತಮ್ಮನ್ನು ಕೂಡಿದೆ. ಈಗ ಸಮಾಧಾನವಾಯಿತು. ಆದ್ರೆ ನಾನು ಬಳಲಿದ್ದೇನೆ ಪ್ರಭೋ, ಬಳಲಿದ್ದೇನೆ. ಅಸುರೇ, ಒಂದು ಪ್ರೀತಿಯಿಂದ ನೀನು ಒಂದು ಮಾತು ಹೇಳ್ತೇನೆ. ಏನು ಜಿಯಾ? ನನ್ನ ಸಂಪರ್ಕದಿಂದ ನೀನು 2 ಮಕ್ಕಳನ್ನು ಹೆರ್ತೀಯ. 2 ಮಕ್ಕಳೇ? ಅದು ಗಂಡು ಮಕ್ಕಳೇ. ಓಹೋ. ಅದಕ್ಕೆ ವಾತಾಪಿ ಇಲ್ವಲರೆನ್ನುವಂತ ಹೆಸರನ್ನಿರಿಸು. ಒಳ್ಳೆ ರೀತಿಯಲ್ಲಿ ಸಾಕುತ್ತಾ ಬಾ. ಆದೀತು. ಆದರೆ ನೀನು ಹೊರಟಿರುವಂತಹ ಕೆಲಸದಲ್ಲಿ ಇದು ತನಕ ಕಾರ್ಯಸಾಧನೆಯಾಗಲಿಲ್ಲ ಎನ್ನುವುದಕ್ಕಾಗಿ ಕಣ್ಣೀರು ಬಿಡುತ್ತಾ ಇದೆಯಲ್ಲ. ಹಾಗಂತ ಈ ಸುಟ್ಟ ಮುಖವನ್ನು ಕೊಂಡು ಹೋಗಿ ಅಣ್ಣನಿಗೆ ತೋರಿಸುವ ಹಾಗಿಲ್ಲವಲ್ಲ. ಬಳಲಿದಂತಹ ನಿನಗೆ ಒಂದು ಸೂಕ್ತವಾದ ಸಲಹೆಯನ್ನು ನಾನು ಕೊಡ್ತೇನೆ. ಹೇಗೆ ಜಿಯಾ? ಸ್ವಲ್ಪ ಮುಂದೆ ಹೋದೆ ಅಂತಾದರೂ ಶ್ರೀಕಾಶವನ ಎನ್ನುವುದಿದೆ. ಅಲ್ಲಿ ಶಚೀದೇವಿ ಇದ್ದಾಳೆ. ಆದ್ರೆ ಈ ಘೋರ ರೂಪದಿಂದ ನೀನು ಹೋದೆ ಅಂತಾದ್ರೆ ಅವಳನ್ನು ಹೇಗೂ ಮಾತಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಬೇಕಾದಾಗ ಬೇಕಾದಂತೆ ರೂಪವನ್ನು ಧರಿಸಬಲ್ಲ ನೀನು ಸೌಮ್ಯಾಕಾರದಲ್ಲಿ ಒಂದು ಚಂದದ ರೂಪದಲ್ಲೇ ಅಲ್ಲಿಗೆ ಹೋಗು, ಅವಳಲ್ಲಿ ಮಾತಾಡಿಸು. ಆದರೆ ಒಂದು ಏನು ಪ್ರಭು? ಆ ವರವನ್ನು ಶಾಸ್ತಾರನೆನ್ನುವಂತಹ ಒಬ್ಬ ದೇವತೆ ಕಾಯ್ತಾ ಇದ್ದಾನೆ. ಅನಾಹುತ ಬಂತು ಅಂತಾದ್ರೆ, ನಿನ್ನಿಂದ ಅಕಾರ್ಯವಾಯಿತು ಅಂತಾದ್ರೆ ಅವನ ಶಿಕ್ಷೆಗೆ ನೀನು ಒಳಗಾಗಬೇಕಾಗ್ತದೆ. ನಾನು ಹೇಳಿದೆ ಅಂತ ಒಟ್ಟು ಹೋಗಬೇಡ. ಕಾರ್ಯಾಕಾರ್ಯದ ವಿವೇಚನೆಯನ್ನು ಮಾಡುತ್ತಾ ಹೋಗು. ನಿನಗೆ ಶುಭವಾಗಲಿ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಪ್ರಭು, ಒಟ್ಟಬೇಡ. ಇನ್ನು ತಮ್ಮ ಮುಖವನ್ನು ನೋಡುವಾಗ ನೀವಿಷ್ಟು ರಸಿಕರು ಅಂತ ಯಾರು ಹೇಳಲಿಕ್ಕಿಲ್ಲ ಅಂತ. ಹೋಗು, ಹೋಗು, ಹೋಗಿ ಬರಲಿ. ಆಯ್ತು, ಒಳ್ಳೆದಾಗಲಿ ಅಂತ. ನಾನು ಅಂತ ಏನು? ದುರ್ವಾಸ ವಿಶ್ವಾಮಿತ್ರರಿನಿ ಸಾಮಾನ್ಯರಿ ಸರ್ವತ್ರ ಪೂಜ್ಯರು ಪವನ ಜಲ ಪರ್ಣಾಶನರು ನೋಡೆ ಚಿತ್ರವಿದು ಸೋತಿಗರು ಸರಸಿದ ನೇತ್ರಿಯರು ಠೌಡಿಕ ಗೀತಿರಿ ಧಾತ್ರಿಯುಳು ಶಾಲ್ಯಾನ್ನ ಘೃತ ಭಕ್ಷಕರ ಪಾಡೇನು ಅತ್ರಿ ಭೃಗು ದುರ್ವಾಸ ವಿಶ್ವಾಮಿತ್ರರು ಸಾಮಾನ್ಯರೇ ಅರರೇ
ಸಾಧಕರು ತಪಸ್ವಿಗಳು. ಅಂತವರಲ್ಲಿ ನಾನು ಒಬ್ಬ. ಪವನ ಜಲ ಪರ್ಣಾಶನರು ನಾವು. ನಮಗೆ ಹೆಣ್ಣಿನ ಬಗ್ಗೆ ಇಂತಹ ಆಸಕ್ತಿ ಮೂಡುತ್ತದೆ ಅಂತಾದ್ರೆ ಸುಗ್ರಾಸ ಭೋಜನವನ್ನುಂಡು ಬದುಕಬಹುದಾದಂತಹ ಸುಖಜೀವಿಗಳಿಗೆ ಹೇಗೆ ಅಂತ ನಾನು ಯೋಚನೆ ಮಾಡುವುದು. ಹಾಗಾದರೆ ನಾವು ಯಾಕೆ ಹೀಗೆ ಒಮ್ಮೆ ತಪ್ಪಿ ಬೀಳ್ತೇವೆ? ಏನೋ ಕಾಲದ ನಿಯತ್ತಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳುವುದಕ್ಕೆ ದೈವದ ಪ್ರೇರಣೆ ಇರಬಹುದು, ಪ್ರಚೋದನೆ ಇರಬಹುದು. ಮನೆಯಲ್ಲಿದ್ದಂತಹ ಕಸವನ್ನು ಗುಡಿಸಿದ ಹಾಗೆ, ದೇಹದಲ್ಲಿ ಉತ್ಪತ್ತಿಯಾದಂತಹ ಕಲ್ಮಶವನ್ನು ಬಿಸಾಡಿದ ಹಾಗೆ, ಇನ್ನು ತಪಸ್ಸಿಗೆ ಪ್ರಶಸ್ತವಾಗಿದೆ ಈ ದೇಹ. ಲೋಕದಲ್ಲಿ ಏನೋ ಒಂದು ಆಗುವುದಕ್ಕುಂಟು ಎನ್ನುವುದಕ್ಕಾಗಿ ನಂದಿ ಸ್ವರೂಪದಿಂದ ನಾನು ಈ ಕ್ರಿಯೆಯಲ್ಲಿ ಭಾಗಿಯಾಗಿದ್ದೇನೆ ಬಿಟ್ರೆ ದುರ್ವಾಸನ ಯೋಗ್ಯತೆಯನ್ನು ಕೇವಲ ಈ ಪ್ರಕರಣದಲ್ಲಿ ಅಳತೆ ಮಾಡುವುದಲ್ಲ. ಎಲ್ಲರಿಗೂ ಶುಭವಾಗಲಿ. ಶಂಭೋ ಶಂಕರ ಶಂಭೋ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.